ಹಾಯ್, ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ನನ್ನ ಚಾನಲ್ನ ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆನ ಕೇಳಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಅಮ್ಮ ನನ್ನ ತಲೆ ಹೋಯಿತು ಎಂದು ತಲೆ ಹಿಡಿದು ಮುಚ್ಚಿಕೊಳ್ಳುತ್ತಾ ಇದ್ದವಳು ತಲೆ ಎತ್ತಿ ನೋಡಲು ವಿದ್ವತ್ ಪರಿಸ್ಥಿತಿಯು ಅದಕ್ಕಿಂತ ಏನೂ ವಿಭಿನ್ನವಾಗಿರಲಿಲ್ಲ. ಅನ್ನೊಂದು ನನ್ನ ತಲೆನೂ ಹೋಯ್ತು, ನೋಡ್ಕೊಂಡು ಬರೋದಲ್ವಾ ನೀವು ಎಂದವನು ತಲೆ ಎತ್ತಿ ನೋಡಲು ಅವಳು ಅವನನ್ನೇ ನೋಡುತ್ತಾ ಇದ್ದಳು. ನೀನಾ ವಸು, ಮುಂದೆ ನೋಡ್ಕೊಂಡು ಬರೋದ್ ಅಲ್ವಾ, ನೋಡು ಇವಾಗ ಇಬ್ಬರು ಪೆಟ್ಟು ತಿನ್ನೋ ಹಾಗೆ ಆಯ್ತು. ಅಯ್ಯೋ ವಿದ್, ಅದೆಲ್ಲ ಆಮೇಲೆ ಇರ್ಲಿ, ಮೊದಲು ಇನ್ನೊಮ್ಮೆ ಡಿಕ್ಕಿ ಹೊಡಿಬೇಕು. ಕಮ್, ಇಲ್ಲ ಅಂದರೆ ಕೊಂಬು ಬರುತ್ತೆ ಅಷ್ಟೆ ಎಂದವಳು ಅವನ ತಲೆಯನ್ನು ಬಗ್ಗಿಸಿಕೊಂಡು ತಾನೇ ಡಿಕ್ಕಿ ಹೊಡೆದಿದ್ದಳು. ಅವಳನ್ನು ಅಷ್ಟು ಸಮೀಪದಿಂದ ನೋಡಿದವನ ಹೃದಯದ ತಾಳ ತಪ್ಪುತ್ತಾ ಇದ್ದಂತೆ ಭಾಸವಾಗಿತ್ತು. ಅವಳ ಪಟಪಟ ಬಡಿಯುವ ಕಣ್ಣು ರೆಪ್ಪೆಗಳು, ಆಗಾಗ ಬಂದು ಕಣ್ಣನ್ನು ಮುಚ್ಚಿಸುತ್ತಾ ಇದ್ದ ಮುಂಗುರುಳು, ಕಿವಿಯಲ್ಲಿ ಓಲಾಡುತ್ತಾ ಇದ್ದ ಉದ್ದನೆಯ ಜುಮುಕಿ ಎಲ್ಲವೂ ಅವನನ್ನು ಹಿಡಿದು ಇಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು. ತನ್ನನ್ನೇ ಕಣ್ಣು ಮುಚ್ಚದೆ ನೋಡುತ್ತಾ ಇದ್ದವನ ಕಣ್ಮುಂದೆ ಕೈಯನ್ನು ಆಡಿಸಿದಳು ವಸು. ಆದರೂ ಇಹಕ್ಕೆ ಬಾರದೆ ಇದ್ದವನ ಭುಜವನ್ನು ಅಲ್ಲಾಡಿಸಲು ಏನಾಯ್ತು ಎಂದು ಅವಳನ್ನೇ ಪ್ರಶ್ನಿಸಿದ. ಇವಾಗ ಜೋರಾಗಿ ನಗುವ ಸರದಿ ವಸುವಿನ ಪಾಲಾಗಿತ್ತು. ನಗುತ್ತಾ ಇದ್ದವಳನ್ನೇ ನೋಡುತ್ತಾ ಇದ್ದವ, ನನ್ನನ್ನು ಪೂರ್ತಿಯಾಗಿ ನಿನ್ನಲ್ಲಿ ಕಳೆದುಕೊಳ್ಳುವ ಹಾಗೆ ಮಾಡ್ತಾ ಇದೀಯಾ ವಸು? ಅಮ್ಮ, ನಿನ್ನ ಸೊಸೆ ಸಿಕ್ಕಿಬಿಟ್ಟಳು, ರೆಡಿ ಇರು, ದೆಹಲಿಯಿಂದ ಜೋಡಿಯಾಗಿ ಬರೋ. ಯು ಓಕೆ? ಹಾಂ, ಐ ಆಮ್ ಓಕೆ, ಲೆಟ್ಸ್ ಗೋ. ಕಳ್ಸಿ ತಾನು ಅವನ ಹಿಂದೆ ಅವಳ ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕುತ್ತಾ ಹಿಂಬಾಲಿಸಿದನು. ಹೀಗೇನೆ ಅವರಿಬ್ಬರ ಪರಿಚಯ ಕೂಡ ಪ್ರೀತಿಯಾಗಿ ಬದಲಾಗಿದ್ದು ಹೀಗೇನೆ. ನಿಮ್ಮದು ಕೂಡ ಅದೇ ಕಥೆಯೇ? ಅಂದ್ರೆ ಅವರಿಗಾದ ಅನ್ಯಾಯ ನಿಮಗೆ ಆಗೋದಕ್ಕೆ ನಾನು ಬಿಡಲ್ಲ. ನಿಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡೋಕೆ ಆದೇಶ ಆಗಿದೆ ನನಗೆ. ಕಾಯ್ತೀನಿ, ನನ್ನ ಜೀವನ ಕೊನೆಯ ಉಸಿರು ಇರೋವರೆಗೂ ನಿಮ್ಮನ್ನು ಕಾಯ್ತೀನಿ. ಜೈ ಭೋಲೆನಾಥ್ ಎನ್ನುತ್ತಾ ಮಯೂರಪುರದ ಸ್ಮಶಾನದಲ್ಲಿ ಒಬ್ಬನೇ ಕುಳಿತು ಮಾತನಾಡುತ್ತಿದ್ದ ಆತ. ವಿದ್ವತ್ ಮತ್ತು ವಸು ಇಬ್ಬರು ಅರಮನೆಯ ಮುಖ್ಯದ್ವಾರದ ಕಡೆಗೆ ಬರಲು ಅಲ್ಲಿ ಉಳಿದ ಎಲ್ಲರೂ ಹೊರಗೆಯೇ ನಿಂತಿದ್ದಾರೆ. ಅರಮನೆಯ ಬಾಗಿಲು ತೆರೆದಿದೆ, ಆದರೆ ಯಾರೊಬ್ಬರೂ ಒಳಗೆ ಹೋಗಲು ಆಗುತ್ತಾ ಇಲ್ಲ. ದೂರದಿಂದ ಅವರನ್ನೇ ನೋಡುತ್ತಾ ಬರುತ್ತಾ ಇದ್ದ ಇಬ್ಬರು, ಇವರಿಗೇನಾಯ್ತು, ಹೊರಗೆ ನಿಂತಿದ್ದಾರೆ, ಒಳಗೆ ಹೋಗೋದಲ್ವಾ ಎಂದ ವಿದ್ವತ್ತೆ. ಮೋಸ್ಟ್ಲಿ ನಮಗಾಗಿ ಕಾಯ್ತಾ ಇರಬೇಕು ಅನ್ಸುತ್ತೆ, ಎಲ್ಲರೂ ಜೊತೆಗೆ ಹೋಗೋಣ ಅಂತ, ಬಾ ಬೇಗ ಹೋಗೋಣ ಎಂದ ವಸು ಮಾತಿಗೆ ಇಬ್ಬರು ಜೋರಾಗಿ ಹೆಜ್ಜೆ ಹಾಕುತ್ತಾ ಬಂದವರು ಬಾಗಿಲ ಬಳಿಯ ದೃಶ್ಯ ನೋಡಿ ದಂಗಾಗಿ ಹೋದರು. ಅತಿ ದೊಡ್ಡದಾದ ನಾಗರಹ ಒಂದು ಎಡೆಬಿಚ್ಚಿ ಬಾಗಿಲಿನಷ್ಟು ಎತ್ತರಕ್ಕೆ ನಿಂತಿತ್ತು. ವರ್ಧನ್ ಮತ್ತು ಟೀಮ್ನವರು ಒಳಗೆ ಹೋಗಲು ಕಾಲು ಎತ್ತಿ ಇಡಲು ನೋಡುತ್ತಿದ್ದಂತೆ ಜೋರಾಗಿ ಬುಸ್ ಎನ್ನುತ್ತಿತ್ತು. ಅಡ್ಡಗೋಡೆಯಂತೆ ನಿಂತಿದ್ದ ಅದು ಯಾರನ್ನೂ ಒಳಗೆ ಹೋಗಲು ಬಿಡಲಾರೆ ಎಂಬಂತೆ ದೈತ್ಯಾಕಾರವಾಗಿ ಬೆಳೆಯುತ್ತಾ ಹೋಯಿತು. ಎಲ್ಲರೂ ಒಂದು ಅದ್ಭುತವೆಂಬಂತೆ ಅದನ್ನು ನೋಡುತ್ತಾ ಇದ್ದರೆ ವಿನಃ ಅದನ್ನು ಅಲ್ಲಿಂದ ಓಡಿಸುವ ಪ್ರಯತ್ನಕ್ಕೆ ಒಬ್ಬರೂ ಕೈ ಹಾಕಲಿಲ್ಲ. ದೂರದಲ್ಲಿಯೇ ನಿಂತು ನೋಡುತ್ತಾ ಇದ್ದ ವಿದ್ವತ್ ವಸು ಬಾಗಿಲ ಬಳಿ ಬಂದು ಅದರ ಮುಂದೆ ನಿಲ್ಲಲು, ಇಷ್ಟೊತ್ತು ದೈತ್ಯಾಕಾರದಲ್ಲಿ ಇದ್ದ ಸರ್ಪವು ತನ್ನ ಗಾತ್ರವನ್ನು ಕೊಂಚವೇ ಕಡಿಮೆಯಾಗಿಸಿಕೊಂಡು ಅವರ ಎದುರಿಗೆ ಒಂದು ಪುಟ್ಟ ಹಾವಾಗಿ ಬದಲಾಯಿತು. ಇದನ್ನೆಲ್ಲ ಆಶ್ಚರ್ಯ ಎಂಬಂತೆ ಉಳಿದವರು ಅದನ್ನೇ ನೋಡುತ್ತಾ ಇದ್ದರು. ವರ್ಧನ್ ತಡೆಯಲಾಗದೆ ಹೇಗೂ ಕೇಳಿಯೇ ಬಿಟ್ಟ, ವಾಟ್ ಎ ಪ್ರೆಸೆಂಟ್ ಸರ್ಪ್ರೈಸ್ ಮ್ಯಾನ್. ಇಷ್ಟೊತ್ತು ಬೃಹತ್ ಆಕಾರದಲ್ಲಿ ಇದ್ದ ಹಾವು ನಿಮ್ಮನ್ನ ನೋಡಿದ ತಕ್ಷಣ ಹೇಗೆ ಚಿಕ್ಕದಾಗಿ ಬಿಡ್ತು ನೋಡಿ. ಇದು ನಿಜಕ್ಕೂ ವಿಜ್ಞಾನಕ್ಕೂ ಒಂದು ಸವಾಲು. ನೀವಿಬ್ರು ಏನ್ ಮ್ಯಾಜಿಕ್ ಮಾಡಿದ್ರಿ? ಇವಾಗ ನೀನು ಸುಮ್ಮನೆ ಇರು ಮ್ಯಾನ್, ಅದು ಹೋಗ್ಲಿ ಮೊದಲು ಎಂದು ವಿದ್ವತ್ ಮತ್ತು ವಸು ಇಬ್ಬರು ಕೈ ಮುಗಿದು ಅದರ ಎದುರು ನಿಂತು, ನೋಡು ನಾಗಪ್ಪ, ನಾವು ಈ ಅರಮನೆಯ ಕೆಲಸದ ಮೇಲೆ ಬಂದಿದ್ದೀವಿ, ನಮಗೆ ನಮ್ಮ ಕೆಲಸವನ್ನು ಮಾಡಲು ಬಿಡು.
ನಮ್ಮಿಂದ ನಿನಗೆ ಯಾವುದೇ ತೊಂದರೆ ಆಗದು. ದಯವಿಟ್ಟು ನಮಗೆ ಕೆಲಸ ಮಾಡಲು ಅನುವು ಮಾಡಿಕೊಂಡು ಎನ್ನಲು ಅಲ್ಲಿಂದ ಸರ್ಪವು ಸರಿದು ಹೋಗಿತ್ತು. ಎಷ್ಟು ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ. ಎಲ್ಲಿ ಅಂತ ನಾನು ಹುಡುಕಲಿ ಇವರನ್ನ? ಇದೇನು ಗತಿ ನನ್ನದು? ರುಂಡಮಾಲಿನಿಯ ಮಗನಾಗಿರುವ ನನಗೂ ಇಂತಹ ಪರೀಕ್ಷೆಯೇ? ಇದನ್ನು ನನ್ನಿಂದ ಸಹಿಸಲು ಆಗುತ್ತಿಲ್ಲ ಎಂದು ಶತಪಥ ತಿರುಗುತ್ತಾ ಇದ್ದವನ ಎದುರಿಗೆ ಕಪ್ಪನೆಯ ದುಂಡನೆಯ ಆಕಾರವೊಂದು ಬಂದು ನಿಂತಿತ್ತು. ಅದನ್ನು ನೋಡಿದ ಮಂತ್ರಾಕ್ಷನಿಗೆ ಮುಂದೆ ಮಾತನಾಡಲು ಸಹ ಅವಕಾಶ ನೀಡದೆ ಮಂತ್ರಾಕ್ಷನನ್ನು ಬಂಧಿಸಿಕೊಂಡು ಅಲ್ಲಿಂದ ಅದೃಶ್ಯವಾಗಿತ್ತು. ಸರ್ಪವು ಸರಿದು ಹೋಗಲು ಎಲ್ಲರಿಗೂ ಆಶ್ಚರ್ಯ. ವಿದ್ವತ್ ಮತ್ತು ವಸುಂಧರಾ ಮಾತಿಗೆ ಅದು ಸರಿದು ಹೋಗಿದ್ದು. ವಾಟ್ ಈಸ್ ದಿಸ್ ಮ್ಯಾನ್? ಇಟ್ ಈಸ್ ರಿಯಲಿ ಮಿರಾಕಲ್. ಸಾಕು ಸಾಕು ಹೊಗಳಿದ್ದು, ಒಳಗೆ ಹೋಗೋಣ. ಫಸ್ಟ್ ಎಲ್ಲರೂ ಹೋಗಿ ಒಂದು ಸಾರಿ ಅರಮನೆಯನ್ನು ನೋಡಿಕೊಂಡು ಬರೋಣ. ಆಗ ನಮಗೆ ಎಲ್ಲೆಲ್ಲಿ ಏನೇನಿದೆ, ಯಾವುದನ್ನು ನಾವು ಮತ್ತೆ ಬದಲಾವಣೆ ಮಾಡಲಿಕ್ಕಿದೆ, ಯಾವ ಒಂದು ಜಾಗಕ್ಕೆ ಯಾವ ಮೆಟ್ಟಿಲೇರಲ್ ಅವಶ್ಯಕತೆ ಇದೆ ಅನ್ನೋದನ್ನು ನೋಟ್ ಮಾಡಿಕೊಂಡು ಬಂದರೆ ಅದನ್ನು ಬೇಗ ತರಿಸಿ ನಮ್ಮ ಕೆಲಸವನ್ನು ಆರಂಭ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಎಂದ ವಿದ್ವತ್ ಮಾತಿಗೆ 4 ತಂಡಗಳಾಗಿ 4 ಕಡೆಗೆ ಹೋದರು. ವಸುಂಧರಾ ಮತ್ತು ವಿದ್ವತ್ ಜೊತೆಯಾಗಿಯೇ ಮೊದಲನೇ ಮಹಡಿಯತ್ತ ಹೆಜ್ಜೆ ಹಾಕಿದರು. ಬಹಳ ಅಚ್ಚುಕಟ್ಟಾಗಿ ಕಟ್ಟಿರುವಂತಹ ಅರಮನೆಗೆ ಬಳಸಿರುವ ಪ್ರತಿಯೊಂದು ಮೆಟೀರಿಯಲ್ಗಳು ಬಹಳವೇ ದುಬಾರಿಯಾಗಿದ್ದವು ಎಂಬುದನ್ನು ನೋಡಿದರೆ ತಿಳಿಯುತ್ತಾ ಇತ್ತು. ಮೆಟ್ಟಿಲು ಹತ್ತಿ ಹೋದವರನ್ನು ಮೊದಲು ಸ್ವಾಗತಿಸಿದ್ದು ಮಹಾರಾಣಿ ಶಕುಂತಲಾರವರು. ಇರುತ್ತಾ ಇದ್ದ ಕೋಣೆ ಬಹಳ ವಿಶಾಲವಾಗಿದ್ದ ಕೋಣೆಯದು. ಹೊರಗಿನಿಂದ ನೋಡಲು ಅರಮನೆ ಪೂರ್ತಿ ಪಾಳು ಬಿದ್ದು ಹೋಗುವಂತೆ ಕಂಡು ಬಂದಿತ್ತು. ಆದರೆ ಒಳಗೆ ನೋಡಿದರೆ ಎಲ್ಲರೂ ಮೂಗಿನ ಮೇಲೆ ಬೆರಳು ಇಟ್ಟುಕೊಳ್ಳುವಂತೆ ಇತ್ತು. ಮನೆಯ ದೃಶ್ಯ. ಅಲ್ಲ ವಸು, ಇಲ್ಲಿ ನಾವು ಇನ್ನೋವೇಟ್ ಮಾಡೋವಂಥದ್ದು ಏನಿದೆ ಅಂತ ನಮ್ಮನ್ನು ಕೋಟಿ ಕೋಟಿ ದುಡ್ಡು ಕೊಟ್ಟು ಇಲ್ಲಿಗೆ ಕರೆದಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೌದು ವಿದ್ವತ್, ಒಂದೇ ಒಂದು ಗೋಡೆಯೂ ಬಿರುಕು ಬಿಟ್ಟಿಲ್ಲ. ಅದರ ಮೇಲಿನ ಬಣ್ಣವೂ ಕೂಡ ಮಾಸಿಲ್ಲ. ಒಂದು ಪುಟ್ಟ ಸ್ಕ್ರ್ಯಾಚ್ ಕೂಡ ಆ ಗಾಜಿನ ಕಿಟಕಿಗಳ ಮೇಲೆ ಕಂಡು ಬಂದಿಲ್ಲ. ಹೀಗಿರುವಾಗ ನಾವಿಲ್ಲಿ ಮಾಡೋದಾದ್ರೂ ಏನು ಅಂತ ಕೇಳಿದ ವಸುಂಧರಾ ಮಾತಿಗೆ ನಮ್ಮದು ಅದೇ ಪ್ರಶ್ನೆ ಎಂಬಂತೆ ಬಂದು ಸೇರಿಕೊಂಡಿದ್ದರು ಎಲ್ಲರೂ. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಖಂಡಿತ ನಮಗೆ ಬೇಕೇ ಬೇಕು.